ದಾವಣಗೆರೆಯಲ್ಲಿ ಒಂದು ಕಿಲಾಡಿ ಗ್ಯಾಂಗ್ ಹನಿ ಟ್ರ್ಯಾಪ್ ಮಾಡುವಂಥ ಗ್ಯಾಂಗ್ ಇದು ಆಕ್ಟಿವ್ ಆಗಿದೆ. ಸ್ಥಿತಿವಂತ ಯುವಕರನ್ನ ಟಾರ್ಗೆಟ್ ಮಾಡಿ ಈ ಗ್ಯಾಂಗ್ ಹನಿ ಟ್ರ್ಯಾಪ್ ಮಾಡಿದೆ. ಇಬ್ಬರು ಯುವತಿಯರು ಸೇರಿದಂತೆ 5 ಆರೋಪಿಗಳನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಗ್ರಾಮಾಂತರ ಠಾಣೆ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. 5ರನ್ನ ಮೊದಲಿಗೆ ಯುವತಿಯರು ಬಲೆಗೆ ಕೆಡುತ್ತಾ ಇದ್ರು. ನಂತರ ಅವರನ್ನ ವಂಚನೆ ಮಾಡಿ ಸುಲಿಗೆ ಮಾಡ್ತಾ ಇತ್ತು ಈ ಗ್ಯಾಂಗ್. ದಾವಣಗೆರೆಯಲ್ಲಿ ಕಿಲಾಡಿ ಹನಿ ಟ್ರ್ಯಾಪ್ ಗ್ಯಾಂಗ್ ಆಕ್ಟಿವ್ ಆಗಿತ್ತು. ಅಂಡ್ ಆ ಒಂದು ಗ್ಯಾಂಗ್ನ 5 ಸದಸ್ಯರನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ನಿಮ್ಮ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ, ಹನಿ ಟ್ರ್ಯಾಪ್ ಮಾಡುವಂಥ ಗ್ಯಾಂಗ್ ಇದೆ. ದಾವಣಗೆರೆ ಗ್ರಾಮಾಂತರ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಒಂದು ಹನಿ ಟ್ರ್ಯಾಪ್ ಗ್ಯಾಂಗ್ಗೆ ಸಂಬಂಧಪಟ್ಟಂಥ 5ರನ್ನ ಅರೆಸ್ಟ್ ಮಾಡಿದ್ದಾರೆ. ಸ್ಥಿತಿವಂತ ಯುವಕರನ್ನ ಹೊಂಚು ಹಾಕಿ ಸಂಚು ರೂಪಿಸಿ ನಂತರ ಅವ್ರನ್ನ ಕೆಡ್ಡಾಗೆ ಕೆಡವಿ ಅವರಿಂದ ಸುಲಿಗೆ ಮಾಡುವಂಥದ್ದು, ಅವರಿಂದ ವಸೂಲಿ ಮಾಡುವಂಥದ್ದು, ಈ ಕೆಲಸವನ್ನು ಈ ಗ್ಯಾಂಗ್ ಮಾಡ್ತಾ ಇತ್ತು. ಆ್ಯಂಡ್ ಈಗ ಪೊಲೀಸರು ಈ ಗ್ಯಾಂಗ್ನ ಹೆಡೆಮುರಿ ಕಟ್ಟಿದ್ದಾರೆ. 2 ಮಹಿಳೆಯರು ಸೇರಿದಂತೆ ಒಟ್ಟಾರೆಯಾಗಿ 5ರನ್ನ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೊ ಇವರ ಮೋಡಸ್ ಆಪರಾಂಡಿ ಯಾವ ರೀತಿಯಾಗಿರ್ತಾ ಇತ್ತು ಅಂತಂದರೆ, ಪ್ರತಿಷ್ಠಿತ ಮನೆತನದ ಯುವಕರನ್ನ ಫಸ್ಟ್ ಗೊತ್ತು ಮಾಡ್ಕೊಳ್ಳೋದು, ಅದಾದ ಮೇಲೆ ಅವ್ರ ಜೊತೆ ಸ್ನೇಹ ಬೆಳೆಸುವಂಥದ್ದು, ಸ್ನೇಹವನ್ನು ಸಲುಗೆ ಕಡೆ ತಿರುಗಿಸುವಂಥದ್ದು, ಇದಾದ ಮೇಲೆ ಅವ್ರನ್ನ ಕೆಡ್ಡಾಗಿ ಕೆಡವಿ ವಂಚನೆ ಮಾಡುವಂಥದ್ದು. ಸೊ ಒಂದು ಪ್ರಕರಣದಿಂದ ಇದು ಬಯಲಿಗೆ ಬಂದಿದೆ. ಓರ್ವ ಯುವಕನನ್ನ, ಅಂದರೆ ಪ್ರತಿಷ್ಠಿತ ಮನೆತನದ ಯುವಕನನ್ನ ಫ್ರೆಂಡ್ ಮಾಡಿಕೊಂಡಿದ್ಲು ಈ ಯುವತಿ. ನಂತರ ಶಿವನಹಳ್ಳಿ ರಸ್ತೆಯ ನಿರ್ಜನ ಪ್ರದೇಶಕ್ಕೆ ಆತನನ್ನ ಕರೆದೊಯ್ದಿದ್ಲು. ಈ ವೇಳೆ 4 ಬಂದು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಂತರ ಆತನ ಬಳಿ ಇದ್ದಂಥ ಚಿನ್ನ, ಹಣ ಎಲ್ಲವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 5 ಅರೆಸ್ಟ್ ಆಗಿದ್ದಾರೆ. ಇವರಿಂದ ಒಟ್ಟಾರೆಯಾಗಿ 10.20 ಲಕ್ಷ ರೂಪಾಯಿ ಮೌಲ್ಯದ 80.16 ಗ್ರಾಂ ಚಿನ್ನವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಅದರ ಜೊತೆಗೆ ಇನೋವಾ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆ ಕರೆಸ್ಪಾಂಡೆಂಟ್ ಮಹದೇವ್. ಇವಾಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಮಹದೇವ್, ಇದು ಪ್ರತಿಷ್ಠಿತ ಮನೆತನದ ಯುವಕರನ್ನೇ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡ್ತಾ ಇದ್ದಂಥ, ಜೊತೆಗೆ ಆಕ್ಟಿವ್ ಆಗಿದ್ದಂಥ ಗ್ಯಾಂಗ್ ಅನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಒಂದು ಪ್ರಕರಣದಿಂದ ಇದು ಆಚೆ ಬಂತು. ಸೊ ಈ ರೀತಿಯಾಗಿ ಎಷ್ಟು ಜನಕ್ಕೆ ವಂಚನೆ ಮಾಡಿರಬೇಕು ಅಂತ, ಹನಿ ಟ್ರ್ಯಾಪ್ ಮಾಡಿರಬೇಕು ಅಂತ ಈ ಒಂದು ಖತರ್ನಾಕ್ ಗ್ಯಾಂಗ್? ರಾಹುಲ್, ಇತ್ತೀಚೆಗೆ ಬೇರೆ ಬೇರೆ ರೀತಿಯಲ್ಲಿ ಅನ್ಯ ಮಾರ್ಗದಲ್ಲಿ ದುಡ್ಡು ಮಾಡುವಂತ ಗ್ಯಾಂಗ್ಗಳು ಸಾಕಷ್ಟು ಹುಟ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಈಗ ಹನಿ ಟ್ರ್ಯಾಪ್ ಗ್ಯಾಂಗ್ ಕೂಡ ಒಂದು ದಾವಣಗೆರೆಯಲ್ಲಿ ಒಂದು 5 ಜನರ ಗ್ಯಾಂಗು ಫುಲ್ ಆಕ್ಟಿವ್ ಆಗಿ ಶ್ರೀಮಂತರನ್ನ ಟಾರ್ಗೆಟ್ ಮಾಡಿ ಅವರನ್ನ ಬಲೆಗೆ ಬೀಳಿಸ್ಕೊಂಡು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅವ್ರನ್ನ ಬಲೆಗೆ ಬೀಳಿಸ್ಕೊಂಡು ಅವ್ರನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಏಕಾಂತದಲ್ಲಿದ್ದಾಗ ಏಕಾಏಕಿ 4 ಜನರನ್ನ ಕರೆಸಿ ಅವರ ಮೇಲೆ ಹಲ್ಲೆ ಮಾಡಿಸಿ, ನೀನು ಈ ರೀತಿಯಾಗಿ ನನ್ನನ್ನ ಹಾಳು ಮಾಡಕ್ ಬಂದಿದ್ಯಾ ಅಂತ ಹೇಳಿ ಒಂದು ಸೀನನ್ನ ಕ್ರಿಯೇಟ್ ಮಾಡಿ ಅವರಿಂದ ಹಣವನ್ನ ವಸೂಲಿ ಮಾಡೋದು ಮತ್ತು ಅವರ ತೊಳಲ್ಲಿ ಕೈಯಲ್ಲಿರುವಂತಹ ಉಂಗುರು, ಚಿನ್ನಾಭರಣಗಳನ್ನ ದೋಚುವಂತ ಕೆಲಸವನ್ನ, ವ್ಯವಸ್ಥಿತವಾದಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಕೆಲವೊಂದಿಷ್ಟು ಜನ ಅಂದ್ರೆ ದಾವಣಗೆರೆಯಲ್ಲಿ ಒಂದ್ 2-3 ಪ್ರಕರಣಗಳು ನಡೆದಿದೆ ಅನ್ನೋದು ಸದ್ಯಕ್ಕೆ ಪೊಲೀಸರು ಮಾಹಿತಿಯನ್ನ ನೀಡಿರುವಂತದ್ದು. ಅಂದ್ರೆ ಎಲ್ಲಿ ತಮ್ಮ ಮಾನ ಮರ್ಯಾದೆ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ಯಾವುದೇ ರೀತಿಯಾದಂತ ದೂರನ್ನ ಕೊಡೋಕ್ಕಾಗ್ಲಿ ಅಥವಾ ಪೊಲೀಸರಿಗೆ ತಿಳಿಸುವಂತ ಕೆಲಸವನ್ನ, ಬೇರೆ ಕುಟುಂಬಸ್ಥರಿಗೆ ತಿಳಿಸುವಂತ ಕೆಲಸವನ್ನ ಅವರು ಮೋಸ ಹೋದವರು ಯಾವುದು ಮಾಡ್ತಾ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಒಬ್ಬ ಶ್ರೀಮಂತ ಯುವಕ ಅವರ ಕೊರಳಲ್ಲಿಂದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನ ದೋಚಿರ್ತಾರೆ. ಅವರಿಗೆ ಇವ್ರ ಬಗ್ಗೆ ಅನುಮಾನ ಮೂಡುತ್ತೆ. ಯಾಕಂದ್ರೆ ಇವರೇ ತಮ್ಮ ಜೊತೆ ಬಂದು ಮಾತನಾಡಿ ಸಲುಗೆ ಎಂದಿದ್ದು ಈ ರೀತಿಯಾಗಿ ತಮ್ಮನ್ನ ಮೋಸದ ಬೆಲೆ ಬೀಳಿಸ್ಕೊಂಡು ವ್ಯವಸ್ಥಿತವಾಗಿ ಮೋಸವನ್ನ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾದ್ಮೇಲೆ ಅದನ್ನ ದಾವಣಗೆರೆ ಗ್ರಾಮಾಂತರ ಠಾಣೆಗೆ ಒಂದು ದೂರನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಈ ಪ್ರಕರಣವನ್ನ ಬೆನ್ನಟ್ಟಿದಂತ ಪೊಲೀಸರು ಇದರಲ್ಲಿ 5 ಜನರ ಗುಂಪನ್ನ ಒಂದು ಪತ್ತೆ ಮಾಡ್ತಾರೆ. ನಂತರ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಈ ರೀತಿಯಾಗಿ ಹಲವು ಪ್ರಕರಣಗಳನ್ನ ವಂಚನೆ ಮಾಡ್ಕೊಂಡ್ಬರೋದು. ಯಾಕಂದ್ರೆ ಅವ್ರ ಹತ್ರ 10 ಲಕ್ಷ ಕ್ಯಾಶು ಮತ್ತೆ ಅಪಾರ ಚಿನ್ನಾಭರಣ ಇತ್ತು. ಅವರು ವ್ಯವಸ್ಥಿತವಾಗಿ
ಕೆಲವೊಂದು ಯುವಕರನ್ನ ಟಾರ್ಗೆಟ್ ಮಾಡಿ, ಅವರು ಶ್ರೀಮಂತ ಯುವಕರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ವಂಚನೆಯನ್ನ ಮಾಡ್ತಾ ಇದ್ರು ಮತ್ತು ಅವ್ರನ್ನ ಹಲ್ಲೆ ಮಾಡ್ತಾ ಇದ್ರು, ಬೆದರಿಸ್ತಾ ಇದ್ರು. ಕೊಡದೇ ಇದ್ರೆ ಮತ್ತು ಅವ್ರ ಜೊತೆ ಇರುವಂತ ಖಾಸಗಿ ಫೋಟೋಗಳನ್ನ ತೆಗೆದುಕೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿ ಅವರನ್ನ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದಾಗ ಎಲ್ಲ ವಿಚಾರಗಳು ಬೆಳಕಿಗೆ ಬಂದಾಗ ಸದ್ಯಕ್ಕೆ ಅವರನ್ನ 5 ಜನರನ್ನ ವಶಕ್ಕೆ ಪಡೆದುಕೊಂಡು ಅವರಿಂದ 10 ತೊಲೆ ಬಂಗಾರ ಜೊತೆಗೆ ಅಪಾರ ಪ್ರಮಾಣದ ಕ್ಯಾಶ್ ಅನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ರಾಹುಲ್. ರೈಟ್ ಮಹದೇವ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ ದಾವಣಗೆರೆಯಲ್ಲಿ ಆಕ್ಟಿವ್ ಆಗಿದ್ದಂಥ ಹನಿ ಟ್ರ್ಯಾಪ್ ಗ್ಯಾಂಗ್ ಅನ್ನ ಈಗ ಪೊಲೀಸರು ಕೆಡ್ಡಾಗಿ ಕೆಡವಿದ್ದಾರೆ. ಪ್ರತಿಷ್ಠಿತ ಮನೆತನದ ಯುವಕರನ್ನ ಟಾರ್ಗೆಟ್ ಮಾಡಿ, ಅಂದರೆ ಎಷ್ಟು ಚೆನ್ನಾಗಿ ರೆಕಿ ಮಾಡ್ಕೊಳ್ತಿದ್ರು ಅಂತಂದರೆ, ಆತ ಒಂದು ಪ್ರತಿಷ್ಠಿತ ಫ್ಯಾಮಿಲಿಯಿಂದ ಬಂದಿರಬೇಕು, ಜೊತೆಗೆ ಈ ಒಂದು ಪ್ರಕರಣ ಏನಾದರೂ ಬಯಲಾಯಿತು ಅಂತಂದರೆ ಆತನ ಮಾನಕ್ಕೆ ಹಾನಿ ಆಗಬೇಕು. ಹೀಗಾಗಿ ಹೆದರ್ಕೊಂಡು ಆತ ಬಾಯಿ ಬಿಡಬಾರ್ದು. ಇಂಥ ಯುವಕರನ್ನು ಟಾರ್ಗೆಟ್ ಮಾಡಿ ಫಸ್ಟು ಓರ್ವ ಯುವತಿ ಹೋಗ್ತಾಳೆ, ಫ್ರೆಂಡ್ಶಿಪ್ ಬೆಳೆಸ್ತಾಳೆ, ಅದಾದಮೇಲೆ ಆ ಫ್ರೆಂಡ್ಶಿಪ್ ಸಲುಗೆಗೆ ತಿರುಗುತ್ತೆ. ಇದಾದ ಮೇಲೆ ನಿರ್ಜನ ಪ್ರದೇಶಕ್ಕೋ ಅಥವಾ ಬೇರೆ ಕಡೆ ಕರೆದಿನೋ ನಂತರ ಆತನನ್ನು ಕೆಡ್ಡಾಗೆ ಕೆಡುವಂಥದ್ದು, ಜೊತೆಗೆ ಸುಲಿಗೆ ಮಾಡುವಂಥದ್ದು. ಈ 5 ಈಗ ಸದ್ಯಕ್ಕೆ ಪೊಲೀಸರ ಅತಿಥಿಗಳಾಗಿದ್ದಾರೆ.